65 ದಿನ ಮ್ಯಾಗ ಇದೇನು ಮೇಲೆ ಬಂದಿರತ್ತಲ್ಲ ದಿಪ್ಪ ಅಂದ ಪಟ್ ಹಿಂಗೆ ಬಡ್ದು ಬಿಡ್ದು ಈ ಒಂದಕ್ಕೆ 4-5 ಬಂದ್ಬಿಡ್ತಾವ ಒಮ್ಮೆ ಏಕ ಕಾಲಕ್ಕೆ ಪೆಂಡಾಲ್ದಾಗದಿರಿ ಇಲ್ಲಕ ಒಂದು ರೂಮ್ನ್ಯಾಗ ಅದರಿ ಮಂಜೆ ಗುಬುಡ್ ಆಗ್ತೈತಿ ರಿಕ್ ಆಗೈತಿ ಜಳಗಾನ ಏನು ಮಾಡ್ತೀರಿ ನೀವು ಸಂಕಟಕ್ಕೆ ಅಲ್ಲೇ ಸಿಕ್ಕೊಂಡಿರ್ತಾವ ಎಲ್ಲಿ ಬರ್ತಾವ ಹೊರಗೆ ಸತ್ತ ಹೋಗ್ಬಿಡ್ತಾವ ನಮ್ಮ ಕಡಿ ಬಿಟ್ಟದಿಂದ ನೀರು ಹಾಸ್ಬೇಕು ನೀರಡಿಕಾದಾಗ ನೀರು ಕುಡಿತೀನಿ ಕುಡಿ ಅಂದ್ರೆ ಎಲ್ಲಿ ಕುಡಿತೀವಿ ಅದೋ ರೋಗ ಬರಲಿ ನೀವು ಎಲ್ಲಿ ಚುಕ್ಕೆ ರೋಗ ಅದು ಅವು ಇವು ಬರ್ತಾವ ಬಿಳಿ ಉಣ್ಣಿ ಅದು ನೀವೇನು ಮಾಡಬೇಡ್ರಿ ಯಾವುದೋ ಕೆಮಿಕಲ್ಸ್ ತಂದು ಹೊಡೆಯಬೇಡ್ರಿ ನಿಮ್ಮ ಮನ್ಯಾಗ ಹೈನ್ ಎತ್ತಿಪ್ಪ ಅಂದ್ರೆ ಎಮ್ಮೆ ಹಸು ಆಕಳು ಹಸು ಕೂಡಿಸ್ರಿ ಮಜ್ಜಿಗೆ ಮಾಡಿರಿ ಮಜ್ಜಿಗೆ ಮಾಡಿ ಕೇಸಿಂದ ಅದ್ರಾಗ ಒಂದು ತಾಮ್ರ ಗಿಂಡಿಯರ ಏನಾರು ಒಗದ ಕೇಸಿಂದ ಅದನ್ನ ಇಟ್ಟು ಬಿಡ್ರಿ ಭಾಳ ದಿನ ತನ ನೀವು ಒಂದು ಪಂಪಿಗೆ 2 ಲೀಟ್ರ್ ಹಾಕಿ ಸ್ಪ್ರೇ ಮಾಡಿಬಿಡ್ರಿ ನೀವು ಅವು ಏನಿದ್ದು ಎಲ್ಲ ರೋಗನೂ ಹೊಕ್ಕೈತಿ ಆ ಹುಳಾನು ಹೊಕ್ಕವು ಹೇಳ್ತೀನಿ ನಿಮಗೆ ನೀವು ಹಿತ್ತಾಳಿ ಇದ್ರಾಗ ಕಿಲಬ್ ಬಿಡ್ತತಿ ಕಿಲಬ್ ಬಿಡ್ತಪ್ಪ ನೀವು ತಿಂದ್ರೆ ಏನಾರು ಜುಲಾಬ್ ಜಾಡಿಸ್ತೈತಿ ಹೌದೌದ್ರಿ ಆ ಟೈಪ್ ಅವಕ್ಕೂ ಏನು ಉಳಿಯಂಗಿಲ್ಲ ಅದು ಬೇಡಪ್ಪ ನಮಗೆ ನೀಗುದಿಲ್ಲಪ್ಪ ಅಂದ್ರೆ ಗೋಕೃಪಾಮೃತ ಜಲ ಮಾಡಿ ಒಂದ ಸುರಿ NPKನೂ ಹೌದು ಕೀಟನಾಶಕನೂ ಹೌದು ಎಲಿನೂ ಆಗಲ ಮಾಡ್ತೈತಿ ನಿಮಗೆ ತೊಗರಿಗೆ ಅದು ಹೊಡೆದು ಆ ಥರ ರೋಗ ಬಂದಿತ್ತು ಅಂದ್ರೆ ಕೀಡದು ಬಂದಿತ್ತು ಅಂದ್ರೆ ಒಮ್ಮೆ ಹೊಡೆದು ನೋಡೋದು ಹೋಗ್ಲಿಕ್ಕಪ್ಪ ಅಂದ್ರೆ ಕೀಡದು ಅದರ ಹೆಂಗೆ ಕೂಡಿಸೋದು ಹೆಂಗೆ ಕೂಡಿಸಿ ಹೊಡೆದ್ರಪ್ಪ ಅಂದ್ರೆ ಅದು ಏನೂ ಉಳಿಯಂಗಿಲ್ಲ ಆ ಗೋಕೃಪಾ ಅಮೃತ ಜಲ ಮಾಡ್ಬೇಕಾದ್ರೆ ಏನೈತ್ರಿ 2 ಲೀಟ್ರ್ ಆಕಳ ಮಜ್ಜಿಗೆ 2 ಕಿಲೋ ಜವಾರಿ ಇದು ಸಾವಯವ ಬೆಲ್ಲ ಅದೊಂದು ಕಲ್ಚರ್ ಸಿಗ್ತೈತಿ ಯಾರು ಮಾಡಿದಾರ 1 ಲೀಟ್ರ್ ತಂದು ಹೆಪ್ಪ ಹಚ್ಚಿದ ನಿನ್ನ ಹತ್ರ ತಯಾರಾತ 2 ದಿನದಾಗ ಬರೀ 2 ಸಲ ತಿರುಗಾಡೋದು ಅಷ್ಟೇ ತೆಗೆದು ಸಂಜೆ ಮಾಡಿ ಒಮ್ಮೆ ಮುಂಜಾನೆ ಒಮ್ಮೆ ತಿರುಗಾಡಿ ಬಿಟ್ರೆ ಮುಗಿತು ಅದಕ್ಕೇನು ಬಾಯಿಗೆ ಒಂದು ಅರಿವಿ ಕಟ್ಟಿ ಬಿಡೋದು ಅಷ್ಟೇ ಏನೈತಿ ಹೇಳ್ತೀನಿ ಸರ್ಕಾರಿ ಗೊಬ್ಬರ ಹೋಗೈತಿ ಅದೇನು ಫೈಜನ್ ಹೌದು ನಮಗೆ ಕಣ್ಣಿ ಕಾಣಲಾರದಂಥ ಸೂಕ್ಷ್ಮ ಜೀವಾಣುಗಳು ಇದ್ರಾಗ ಅದಾವ ಭೂಮಿಯಾಗ ಕಣ್ಣಿಗೆ ಕಾಣಂಗಿಲ್ಲ ಅವು ನಿನಗೆ ಏನತ್ತಾನು ನಾನತ್ತ ಬಂದು ಯಾವ್ದು ಉಗಿದಪ್ಪ ಗೊಬ್ಬರ ಮಣಗಣ ಬಂದ ಕಲರ್ ಆತ ಅವು ಜೀವಾಣುಗಳು ಸತ್ವ ಅವು ಪಾರ್ಥಿವ ಶರೀರನ ಬೇರಿಗೆ ಆಹಾರ ಹೌದ್ರಿ ಅವ ಬೇರಿಗೆ ಆಹಾರ ಇದ್ರಾಗ ಏನೈತಿ ಕ್ರಮೇಣ ತೋತೈತಿ ರೊಟೇಷನ್ ಸಾವುದು ಹುಟ್ಟುದು ಇದ್ರ ರೊಟೇಷನ್ ಸಾವುದು ಹುಟ್ಟುದು ಒಟ್ಟು ಸಾಯಂಗಿಲ್ಲ ಇದ್ರಾಗ ಒಟ್ಟು ಸತ್ ಕೇಸಿನ ತಳ್ಯಾಕ ಹೋಗ್ಬಿಡ್ತಾವ ವಿಷ ಆಯ್ತತ್ತ ಹಿರಿಯಾಗ ಗೊಬ್ಬರ ಬೇಕಾತಂದ್ರೆ ಸೋಯಾಬೀನ್ದಾಗ ಮಾಡ್ಕೊ ಬಿನ್ನ ಅಂದ್ರೆ ನಾ ಹೇಳ್ತೀನಿ ಸೋಯಾಬೀನ್ನ 24 ತಾಸು ನೆನ್ಯಾಕ್ರಿ ನೆನ್ಯಾಕ ಕೇಸಿಂದ ಅದನ್ನ ರುಬ್ರಿ ಅದ್ರಾಗ ಸಾವಯವ ಬೆಲ್ಲ ಹಾಕಿ ಇಟ್ಬಿಡ್ರಿ ಸೋಯಾಬೀನ್ ಅದು ಯೂರಿಯಾ ಹಾಕೈತಿ ಇಲ್ಲಿಕಂದ್ರೆ ನಿಮ್ಗೆ ಅಗದಿ ಪ್ಯೂರ್ ಯೂರಿಯಾ ಬೇಕಾತಂದ್ರೆ ಮೀನಾ ತೊಗೊಂಬರ್ರಿ ಎಷ್ಟು ಕಿಲೋ ಮೀನಾ ತಂದು ಕಡ್ದು ಹಾಕ್ತೀರಿ ಅಷ್ಟು ಕಿಲೋ ಸಾವಯವ ಬೆಲ್ಲ ಹಾಕ್ರಿ ಹಾಕಿ ಕಲಸಾಡಿ ಇಟ್ಬಿಡ್ರಿ ಅದು ಎಷ್ಟು ದಿನ ಇಡ್ಬೇಕ್ರಿ ಅದನ್ನ ಅದೊಂದು ತಿಂಗಳ ತನಕ ಇಟ್ಟರೆ ಅಡಿತೈತಿ ಅದು ಗಾಳಿ ಆಳಾರ್ದಂಗೆ ಏನು ಬೆರಲ್ನಾಗ ಇಡುತ್ತೆ ಬೇರೆಲ್ಲ ಇಟ್ಬಿಡಲ್ಲ ಸ್ವಲ್ಪ ಸಣ್ಣಂಗೆ ತೂತ್ ಮಾಡಿಬಿಡಲ್ಲ ಗಾಳಿ ಆಡ್ಲಿಲ್ಲ ಅದಕ್ಕೇನು ಗಾಳಿ ಆಡಿದ್ರೆ ನಡೆದೈತಿ ಸ್ವಲ್ಪ ಹೋಗಿದ್ರು ನೋಡ್ತೈತಿ ಗಾಳಿ ಆಡ್ಲಿಕ್ಕೂ ನೋಡ್ತೈತಿ ಅದನ್ನ ಹೆಂಗೆ ಸ್ಪ್ರೇ ಮಾಡ್ದನ್ರಿ ಅದನ್ನು 1 ಲೀಟರ್ ನೀರಿಗೆ 2 ml ಹಾಕ್ಬೇಕು 2 ml ರೀ ಸ್ಪ್ರೇ ಮಾಡೋದು ನೈಟ್ರೋಜನ್ ಇದ್ರಾಗೂ ಈ ಅಲಸಂದ್ಯಾಗೂ ನೈಟ್ರೋಜನ್ ಇರ್ತೈತಿ ಇದ್ರಾಗೂ ನೈಟ್ರೋಜನ್ ಇರ್ತೈತಿ ಈ ಆಕಳ ಗೋಮೂತ್ರ ನೈಟ್ರೋಜನ್ ಇರ್ತೈತಿ ನಿನಗೆ ಪೊಟ್ಯಾಶ್ ಬೇಕಾತಾರ ಬಾಳಿ ದಿಂಡ್ ಇರ್ತಾವಲ್ಲ ಬಾಳಿ ದಿಂಡ್ ಸಣ್ಣ ಕಡದ ಬ್ಯಾರಲ್ ಹಾಕಿ ಕೇಸಿಂದ ಒಂದು 15-20 ದಿನ ಬಿಡು ಅದೊಟ್ಟು ಬಸದ ಕೇಸಿನ ಹಿಪ್ಪಿ ಬರ್ತೈತಿ ಹಿಪ್ಪಿ ತೆಗೆದು ಹೋಗೋ ಕೇಸಿ ನೀರಿನ ಕೂಡ ಬಿಟ್ಟು ಅದ ಪೊಟ್ಯಾಶ್ DAP ಒಂದು ನಿನಗೆ 1 ಎಕರೆಗೆ ಬೇಕಾತ 10 ಕಿಲೋ ಹೆಂಡಿತ್ವ 10 ಲೀಟ್ರ್ ಉಚಿತ್ವ ಒಂದು 4 ಕಿಲೋ ಒದ್ಯಾನ ಬುದಿತ್ವ 1 ಕಿಲೋ ಮೆಂತ್ಯ ಹಾಕಿ ಒಂದು 24 ತಾಸು ಅದ್ರಾಗ ನೆನೆ ಹಾಕಿ ಅದ್ರಾಗ ಹೆಚ್ಚಿಬೇಕಾತ ನೀರು ಹಾಕುವ ಇಲ್ಲಿಕಂದ್ರೆ ಗೋಕೃಪಾಮೃತ ಜಲ ಹಾಕುವ ಇಲ್ಲಿಕಂದ್ರೆ OWDC ಹಾಕೊಂಡ್ ಕೇಸಿನ ತಿರುವಾಡ ಹಿಕಟ ಸೋಸ್ಕೊಂಡ್ ಕೇಸಿನ ನೀರಿನ ಕೂಡ ಇರ್ಬೇಕು ಸ್ಪ್ರೇಯರ್ ಮಾಡ DAPನ ಸೋಸಿದಪ್ಪ ಅಂದ್ರೆ ಸ್ಪ್ರೇ ಮಾಡ ಸೋಸ್ಲಿಕ್ಕಪ್ಪ ಹಂಗೆ ಬಿಟ್ಟಪ್ಪ ನೀರು ಕೂಡ ಬಿಟ್ಟು